ನಿಲ್ಲಿಸಿ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಶ್ರೀ ಮಾಳಿಂಗರಾಯ ಮಹಾರಾಜ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಅವ ಮಲ್ಲಿನಾಥ ಮಹಾರಾಜ ಸ್ವಾಮೀಜಿ ಭಾರತ ಮಾತಾ ಟ್ರಸ್ಟ್ ಇವರಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈಲ್ಕಿ ಸುರೇಶ್ ಅವರ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ, ಶಾಸಕರಾದಂಥ ಅಲಂಪುರ್ ಗೌರವ, ಮೇಲ್ಮನೆಯ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮಕೂರ್ ಅವರ, ಇನ್ನೊಬ್ಬರು ಮೇಲ್ಮನೆ ಸದಸ್ಯರಾದಂಥ ಜಗದೇವ್ ಗುತ್ತೇದಾರ್ ಅವರ, ಚಂದ್ರಶೇಖರ್ ಪಾಟೀಲ್ ಇರುವ ರೇವು ನಾಯಕ ಬೆಳವಣಿಗೆ ಅವರೇ, ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರ, ಕಲಬುರಗಿ ಜಿಲ್ಲಾ ಕುರುಬ ಗೊಂಡ ಸಂಘದ ಗುರುನಾಥ್ ಪೂಜಾರಿ ಅವರ, ದೇವೇಂದ್ರಪ್ಪ ಮತ್ತೂರ್ ಅವರೇ, ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು, ಎಲ್ಲ ಆಹ್ವಾನಿತ ಬಂಧುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರು, ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಮಾಡಿದ್ದೇವೆ. ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಗರದ ಸಿಟಿ ಬಸ್ ನಿಲ್ದಾಣಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಸಂತೋಷದಿಂದ ನೆರವೇರಿಸಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯ ಅನಾವರಣ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಹೆಚ್ಚು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ.
ಈ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯವರು. ಕಿತ್ತೂರ ರಾಣಿ ಚೆನ್ನಮ್ಮ ಅವರ ಸೈನ್ಯದಲ್ಲಿ ಸೈನಿಕರಾಗಿದ್ದಂಥವರು. ಅವರು ಬಹಳ ವೀರಾವೇಶದಿಂದ ಕಿತ್ತೂರನ್ನ ರಕ್ಷಣೆ ಮಾಡಲಿಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಕೂಡ ಸಂಗೊಳ್ಳಿ ರಾಯಣ್ಣವರನ್ನ ಬಹಳ ನಂಬಿಕೊಂಡಿದ್ವಿ. ಅದಕ್ಕೋಸ್ಕರನೇ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ್ರು ಅಂತಕ್ಕಂಥ ಕರೀತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರಿಗೂ ಯುದ್ಧ ಆಗ್ತದೆ. ಮೊದಲನೇ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಜಯ ದೊರಕುತ್ತೆ. ಎರಡನೇ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಸೋಲ್ತಾರೆ, ಸೆರೆಯಾಗ್ತಾರೆ. ಆದರೆ ಸಂಗೊಳ್ಳಿ ರಾಯಣ್ಣ ಹೇಗೋ ತಪ್ಪಿಸಿಕೊಂಡು ಆ ಯುದ್ಧದಲ್ಲಿ ಸರಿಯಾಗಲ್ಲ. ಅವರು ಅವ್ರದೇ ಆದಂಥ ಒಂದು ಸೈನ್ಯವನ್ನು ರಚನೆ ಮಾಡಿಕೊಂಡು ಹಳ್ಳಿಗಳಲ್ಲಿ ಸುತ್ತಿ ಯುವಕರನ್ನು ಸಂಘಟನೆ ಮಾಡಿ ಸೈನ್ಯ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಮಾಡ್ತಾರೆ. ಕೊನೆಯಲ್ಲಿ ಮೋಸದಿಂದ ಸಂಗೊಳ್ಳಿ ರಾಯಣ್ಣವರ ಸೆರೆಯಾಗ್ತದೆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅವರ ವಿಚಾರಣೆಯಾಗಿ ಅವರಿಗೆ ಗೆಲುವು ಕೂಡ ಆಗ್ತದೆ. ಒಂದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಅವರನ್ನು ಗಲ್ಲಿಗೇರಿಸಿದ್ದು ಜನವರಿ 26ನೇ ತಾರೀಕು. ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಂಥ ದಿನ ಅವತ್ತು ಹುಟ್ಟಿರ್ತಕ್ಕಂಥದ್ದು. ಮತ್ತು ಗಣರಾಜ್ಯ ದಿನೋತ್ಸವದಿಂದ ಸಂಗೊಳ್ಳಿ ರಾಯಣ್ಣವರು ಸತ್ತಿರ್ತಕ್ಕಂಥದ್ದು ತಾತ್ಕಾಲಿಕ ಇರ್ಬೋದು, ಆದರೆ ಇದು ಸತ್ಯ. ಆಗಸ್ಟ್ 15ನೇ ತಾರೀಕು ಹುಟ್ಟಿದ್ದು, ಜನವರಿ 26ನೇ ತಾರೀಕು ಸತ್ತದ್ದು. ಸಂಗೊಳ್ಳಿ ರಾಯಣ್ಣವರು ಇಂದಿನ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ, ಅವರು ಯಾವಾಗಲೂ ಕೂಡ ಸ್ಫೂರ್ತಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನು ರಚನೆ ಮಾಡಿದ್ದೇವೆ. ಸಂಗೊಳ್ಳಿ ಹತ್ರ 100ಕ್ಕೂ ಹೆಚ್ಚು ಜಮೀನನ್ನು ಕೊಟ್ಟು ಆ ಜಾಗದಲ್ಲಿ ಅದೊಂದು ಜನರು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅದೊಂದು ಟೂರಿಸಂ ಪ್ಲೇಸ್ ಆಗಿದೆ. ಅದರ ಶಂಕುಸ್ಥಾಪನೆಯೂ ನಾನೇ ಮಾಡಿದೆ.
ಉದ್ಘಾಟನೆ ಮಾಡಿದ್ದಾರೆ. ಅದು ಸುಮಾರು 280 ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿ ಪ್ರಾಧಿಕಾರವನ್ನು ರಚನೆ ಮಾಡಿದೆ. ಇವತ್ತು ಅಂತ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ನೀವೆಲ್ಲರೂ ಕೂಡ ಇಷ್ಟೊಂದು ಸಡಗರದಿಂದ ಸಂಭ್ರಮದಿಂದ ಅನಾವರಣ ಮಾಡಿದ್ದೀವಿ. ಅಂತ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೀವಿ. ಈ ಪ್ರತಿಮೆಯನ್ನು ಮಾಡಿದಂಥವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕುರುಬ ಸಮುದಾಯ ಸುಮಾರು 7% ಇರ್ತಕ್ಕಂಥ ಜನಾಂಗ, 7% ಕೂಡ ಶಿಕ್ಷಣದಲ್ಲಿ ಬಹಳ ಹಿಂದೆ ಉಳಿದಿದೆ ಅಂತಕ್ಕಂಥ ಚಿತ್ರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಜನರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇದು ಜಾತ್ಯತೀತ ರಾಷ್ಟ್ರ ಅಂತೇಳಿ. ಆದರೂ ನಾನು 92 ಇಸ್ವಿಯಲ್ಲಿ ಒಂದು ಗುರುಪೀಠ ಆಗಬೇಕು. ಅಲ್ಲಿವರೆಗೆ ಗುರುಪೀಠ ಇರಲಿಲ್ಲ. ಗುರುಪೀಠ ಆದದ್ದು 1992 ಇಸ್ವಿ. ಆಗ ನಾನು ಸೋತಿದ್ದೆ ಎಲೆಕ್ಷನ್ನಲ್ಲಿ. ಇಡೀ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ಅವತ್ತು ಗುರುಪೀಠ ಆಯಿತು. ಗುರುಪೀಠ ಮಾಡುವಂಥ ಉದ್ದೇಶ ಎಲ್ಲ ಶೋಷಿತ ವರ್ಗಗಳಿಗೆ ಒಂದು ಗುರುಪೀಠ ಇರಬೇಕು. ಆ ಗುರುಪೀಠದ ಮೂಲಕ ಶೋಷಿತ ವರ್ಗದ ಜನರನ್ನ ಜಾಗೃತಿಗೊಳಿಸತಕ್ಕಂಥ ಕೆಲಸ ಆಗಬೇಕು. ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅಭ್ಯುದಯ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ. ಯಾಕಂತಂದ್ರೆ ನಾರಾಯಣ ಗುರುಗಳು ಅವರು ಹೇಳಿದ್ದಾರೆ, ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ಶಿಕ್ಷಣ ಇದೆಯಲ್ಲ, ನಿಮ್ಮನ್ನ ಸ್ವಾಭಿಮಾನಿಗಳನ್ನಾಗಿ ಮಾಡಲಿಕ್ಕೆ, ನಿಮ್ಮ ಜ್ಞಾನ ವಿಕಾಸ ಆಗಲಿಕ್ಕೆ, ನಿಮ್ಮ ಅಭ್ಯುದಯ ಆಗಲಿಕ್ಕೆ, ನೀವು ಎಲ್ಲರೂ ಕೂಡ ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು. ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಜಾತಿ ವ್ಯವಸ್ಥೆ.
ಈ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಅಕ್ಷರ ಸಂಸ್ಕೃತಿ ಎಲ್ಲರೂ ಬರ್ತಿದ್ರೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾರಣದಿಂದ ಅವಕಾಶಗಳು ಎಲ್ಲರಿಗೂ ಸಿಗಬೇಕು, ಸಮಾನತೆ ಬರಬೇಕು. ಇದನ್ನ ಕನಕದಾಸರು ಹೇಳಿದ್ದಾರೆ, ಬಸವಣ್ಣ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ, ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಬುದ್ಧ ಹೇಳಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸಮಾನತೆ ಸಮಾಜ ಆಗಬೇಕು, ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ಆಗಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಅದಕ್ಕೋಸ್ಕರನೇ ನಾನು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಆಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದು ಹಿಂದುಳಿದ ಸಮಾಜ ಇರಲಿ, ಅಲ್ಪಸಂಖ್ಯಾತರಿರಲಿ, ದಲಿತರಿರಲಿ, ಬಡವರು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಆಗ ಮಾತ್ರ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಆಳವಾಗಿ ಬೇರು ಬಿಟ್ಟಿದೆ. ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಯಾವ ವ್ಯವಸ್ಥೆಯಲ್ಲಿ ಚಲನೆ ಇರೋದಿಲ್ಲ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಚಲನೆ ಬರಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಅದು ಚಲನ ರಹಿತವಾದಂಥ ಸಮಾಜ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. 12ನೇ ಶತಮಾನದಲ್ಲೇ ಬಸವಣ್ಣ ಹೇಳಿದ್ರು, ಇವ ನಾನವ ಅಂತ ಹೇಳ್ಬೇಡಪ್ಪ, ಇವ ನಮ್ಮವ ಅಂತ ಹೇಳಿದ್ರು. ಆದರೂ ಕೂಡ ಜಾತಿ ಹೋಗಿಲ್ಲ. 12ನೇ ಶತಮಾನದಲ್ಲಿ ಸುಮಾರು 850 ವರ್ಷಗಳ ಹಿಂದೆ. ಆಮೇಲೆ ಬಸವಣ್ಣ ಅನುಭವ ಮಂಟಪದಲ್ಲಿ ಯಾವುದೇ ಜಾತಿ ಪಂಥ ಇದ್ದೇನೆ ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಭಾಗವಹಿಸ್ತಕ್ಕಂಥ ಅನುಭವ ಮಂಟಪವನ್ನು ಮಾಡಿದರು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಸವಣ್ಣವರು ಕಂಡಿದ್ದಂಥ ಕನಸು, ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸು ಅದು ನನಸಾಗಬೇಕಾದ್ರೆ, ಎಲ್ಲ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠರಾಗಬೇಕು. ಅದಕ್ಕೋಸ್ಕರನೇ ನಾನು ಕಾಂತರಾಜವರ ಅಧ್ಯಕ್ಷತೆಯಲ್ಲಿ ಒಂದು 2014 ಆಗ ಹಿಂದುಳಿದವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಅವರು ವರದಿ ಕೊಟ್ಟಿದ್ರು. ನಾನು ಅಷ್ಟೊಂದಿಗಾಗಲೇ ವರದಿ ಕೊಟ್ಟಾಗ ನಾನು ಇರಲಿಲ್ಲ. ಮತ್ತೆ ನಾನು ಸರ್ಕಾರ ಬಂದ ಮೇಲೆ ಹಾಗೆ ವರದಿ ಬಂದು 10 ವರ್ಷಗಳಾಗೋಗಿತ್ತು. 10 ವರ್ಷದ ವರದಿ ಸರಿ ಇಲ್ಲ ಅಂತೇಳಿ
ಕೆಲವರು ಆಕ್ಷೇಪವನ್ನು ವ್ಯಕ್ತ ಮಾಡಿದರು. ಅದಕ್ಕೋಸ್ಕರವಾಗಿ ಈಗ ಮತ್ತೆ ಹಿಂದುಳಿದ ಆಯೋಗಕ್ಕೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ, ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅವರಿಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಕುರುಬ ಅಂತೇಳಿ ಬರೀಬೇಕು. ಬೇಟ ಕುರುಬ ಅಂತಕ್ಕಂಥ ಜಾತಿ ಹೆಸರು ಬರೆಯುವಾಗ ಕುರುಬ ಅಂತ ಬರೀಲೇಬೇಕು. ಅದನ್ನು ಬರೀದೇ ಹೋದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗಿರ್ತದೆ, ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಕೂಡ ಸಿಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಇದು ಬರೀ ಕುರುಬರಿಗೆಲ್ಲ ಮಾಡಿರ್ತಕ್ಕಂಥದ್ದಲ್ಲ, ಬರೀ ಹಿಂದುಳಿದವರಿಗೆ ಮಾಡಿರ್ತಕ್ಕಂಥದ್ದಲ್ಲ, ದಲಿತರಿಗೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದಲ್ಲ. 7 ಕೋಟಿ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು, ಶೈಕ್ಷಣಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು. ಅದು ಗೊತ್ತಾದಾಗ ಮಾತ್ರ ನಾವು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ ಈ 22ರಿಂದ ಮುಂದಿನ ತಿಂಗಳು 7ರವರೆಗೆ ಸಮೀಕ್ಷೆ ನಡೆಯುತ್ತದೆ. ಆ ಸಮೀಕ್ಷೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕು, ತಪ್ಪಿಸ್ಕೋಬಾರದು. ಯಾವುದೇ ಕಾರಣಕ್ಕೆ ಆ ಸಮೀಕ್ಷೆಯಿಂದ ಹೊರಗಡೆ ಉಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಡುವುದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗೋಂಡ ಜಿಲ್ಲಾ ಅಧ್ಯಕ್ಷರು ಏನಂತ ಹೆಸರು ಗುರುನಾಥ್ ಪೂಜಾರಿ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಜಾಗ ಮೂರು ಎಕರೆ 7 ಗುಂಟೆ ಜಮೀನಿದೆ. ಅದಕ್ಕೆ ಅನುದಾನವನ್ನು ಕೊಡಿ, ಸಮುದಾಯ ಭವನ ಮಾಡಲಿಕ್ಕೆ ಕೊಡೋಣ, ಅನುದಾನವನ್ನು ಕೊಡ್ತೇವೆ. ಆಮೇಲೆ ಈ ಗೋಂಡ ಎಷ್ಟು ಸೇರ್ಕೊಂಡಿದೆ ಈಗಾಗಲೇ. ಬೀದರ್, ಗುಲ್ಬರ್ಗ ಮತ್ತೆ ಯಾದಗಿರಿ 3 ಜಿಲ್ಲೆಗಳಲ್ಲಿ ಕುರುಬರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಎಸ್ಟಿ ಸೇರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೇನೆ. ಶಿಫಾರಸು ಮತ್ತೆ ವಾಪಸ್ ಬಂದಿದೆ. ನಾನು ಮತ್ತೆ ಅವ್ರು ಕೇಳಿರ್ತಕ್ಕಂಥ ಕ್ಲಾರಿಫಿಕೇಶನ್ಗಳನ್ನ ಕೊಟ್ಟು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಈ ತೆಲಂಗಾಣದಲ್ಲಿ ಪ್ರತಿ ಕುರುಬರಿಗೆ 20 ಕುರಿ ಒಂದು ಟಗರು ಕೊಟ್ಟಿದ್ದಾರೆ ಅಂತ ಅದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಈ ಸಂಪ್ರದಾಯ ಕುರಿಗಾರರಿದ್ದಾರಲ್ಲ ಅವರ ಹಿತರಕ್ಷಣೆ
ಕಾಪಾಡಲಿಕ್ಕೆ ಒಂದು ಕಾನೂನನ್ನು ಕೇಂದ್ರ ರಾಜ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅನೇಕ ಈ ಕುರಿಗಾರರು ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರು. ಅವರು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನ, ಅಂಥ ಜನರ ರಕ್ಷಣೆ ಮಾಡಲಿಕ್ಕೋಸ್ಕರ ಕಾನೂನನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನೀವು ಕೂಡ ಮುಖ್ಯವಾಹಿನಿಗೆ ಬರಬೇಕು. ನೀವು ಎಲ್ಲರಂತೆ ಸಮಾನವಾಗಿ ಬದುಕತಕ್ಕಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಯಾರು ಹಿಂದುಳಿದವರಿದ್ದಾರೆ, ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ, ಅವರೆಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕಾದ್ರೆ ಶಿಕ್ಷಣ ಆಗಬೇಕು, ಸಂಘಟನೆ ಆಗಬೇಕು, ಹೋರಾಟ ಮಾಡಬೇಕು. ಈ ಮೂರು ಮಂತ್ರಗಳನ್ನು ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಜನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಸಮಾಜ ನಿರ್ಮಾಣ ಆಗಲು ದೂರ ಉಳಿತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಶಿಕ್ಷಿತರಾಗಬೇಕು. ನಾವು ಮಠ ಮಾಡಿದ್ದು ಅದೇ ಉದ್ದೇಶಕ್ಕೋಸ್ಕರ. ಮಠಗಳ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೀಲಿ, ಹಾಸ್ಟೆಲ್ಗಳನ್ನು ತೆಗೀಲಿ ಅಂತೇಳಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಮಠ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು, ಮಠ ಮಾಡ್ತಕ್ಕಂಥದ್ದು. ಈಗ ಬೇರೆ ಬೇರೆಯವರೆಲ್ಲ ನಾನು ಮಾಡಿದೆ ಅಂತ ಹೇಳ್ಕೊತಾ ಇದ್ದಾರೆ. ಅದು ನೀವು ಹೇಳಬೇಕು, ರಾಷ್ಟ್ರೀಯ ಮಠ ಮಾಡಿದವರು ಯಾರು? ಅದರ ನಾನು ಮಾಡಿದೆ ಅಂತ ಹೇಳ್ತಕ್ಕಂಥ ಜನರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಡೀ ರಾಜ್ಯ ಸುತ್ತಲೂ ನಾನು ಹೆಸರು ತಗೊಳ್ಳೋರು ಯಾರು? ಇದು ಆಗಬಾರ್ದು ಸಮಾಜದಲ್ಲಿ. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದವರು ನಾವು, ಕಾಗಿನೆಲೆ ಪ್ರಾಧಿಕಾರ ಮಾಡಿದವರು ನಾವು, ಕಾಗಿನೆಲೆ ಗುರುಪೀಠ ಮಾಡಿದವರು ನಾವು. ಈಗ ಬೇರೆಯವರೆಲ್ಲ ಇದು ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇನೇ ಇರಲಿ, ನಾನು ಹೆಚ್ಚು ಈ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ನಿಮಗೆ ಬಿಟ್ಟಿರ್ತೀನಿ, ನೀವೇ ತೀರ್ಮಾನ ಮಾಡಬೇಕು. ಯಾರು ಗುರುಪೀಠ ಮಾಡಿದ್ರು, ಯಾರು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ರು, ಇವನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಂಘಟನೆಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಂಥ ರೋಗಿ ಜನ ಸಮಾಜದಲ್ಲಿ ಯಾವಾಗಲೂ ಕೂಡ ಇರ್ತಾರೆ, ಪಟ್ಟಭದ್ರರು ಇರ್ತಾರೆ. ಇವ್ರ ಮಕ್ಕಳಿಗೆ ಅವ್ರ ಮಾತುಗಳನ್ನು ಕೇಳಬೇಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ನಾನು ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಅಭಿಮಾನ, ಪ್ರೀತಿ ನನ್ನ ಮೇಲೆ ಯಾವಾಗಲೂ ಕೂಡ ಇರಲಿ, ಈಗ ಇದೆ, ಯಾವಾಗಲೂ ಕೂಡ ಇರಲಿ. ನಾನು ರಾಜಕೀಯ ಮಾಡ್ತಕ್ಕಂಥದ್ದೇ ಸಾಮಾಜಿಕ ನ್ಯಾಯಕ್ಕೋಸ್ಕರ. ನಾನು ಮುಖ್ಯಮಂತ್ರಿ ಆಗಿರಲಿ, ಅಧಿಕಾರದಲ್ಲಿರಲಿ, ಹಿಂದೆ ಹೋಗಲಿ,
ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರ ಜೊತೆ ಇರ್ತೇನೆ, ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದರಿಂದ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಅನಾವರಣ ಆಗಿದೆ. ಇವೆಲ್ಲರಿಗೂ ಕೂಡ ಅವರಿಂದ ಸ್ಫೂರ್ತಿ ಬರಲಿ. ಬಹಳ ಜನ ಆಯ್ಕೆ ಮಾಡ್ತಿರ್ತಾರೆ, ನಮ್ಮ ಮಗ ಸಂಗೊಳ್ಳಿ ರಾಯಣ್ಣ ಅಂತ ಆಗಲಿ ಅಂತೇಳಿ ಆಯ್ಕೆ ಮಾಡ್ತಿರ್ತಾರೆ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಸಂಗೊಳ್ಳಿ ರಾಯಣ್ಣ ಆಗಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಸಂಗೊಳ್ಳಿ ರಾಯಣ್ಣ ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕನಕದಾಸರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ನಾವು ಸಂಗೊಳ್ಳಿ ರಾಯಣ್ಣನಿಗೆ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಾಡ್ತಿದೆಯಲ್ವಾ? ಮಾಡ್ತಿದೆಯಲ್ಲ? ನೀವೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.